ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಡಿ ನ್ಯೂಸ್. ನಾನು ಅಶ್ವಿನಿ. ಇದೇ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೇ ಜೂನ್ 1, 6, 2025 ವಿಶ್ವಶಾಂತಿ ಮಹಾಯಾಗ ನಡೀತಾ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ನಮ್ಮ ಜೊತೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸೈದಪ್ಪ ಕೆ ಗುತ್ತೇದಾರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇವೆ. ಇದೇ 1ನೇ ತಾರೀಕು ಮಹಾಯಾಗ ನಡೀತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ನಿಮ್ಮಿಂದ. ಖಂಡಿತ ಇದೊಂದು ವಿಶೇಷತೆ. ನಾವು ಹಿಂದೆ ಕೊರೋನಾ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವಶಾಂತಿ ಮಹಾಯಾಗನ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡೋಣ ಅನ್ನುವಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಅವತ್ತು ಕರ್ಫ್ಯೂ ಜಾರಿ ಇರೋದ್ರಿಂದ ಆ ಕಾರ್ಯಕ್ರಮ ತುಂಬ ತಯಾರಿ ಮಾಡ್ಕೊಂಡಿದ್ವಿ. ಅದು ಮುಂದೂಡಲಾಯಿತು. ಸುಮಾರು ಒಂದು 2-3 ವರ್ಷಗಳು ಗ್ಯಾಪ್ ಆದ ನಂತರ ತಿರ್ಗಾ ಇದೊಂದು ವಿಶೇಷತೆ ಏನು ಅಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಅನುಷ್ಠಾನಗೊಂಡಂಥ ವಿಶ್ವಶಾಂತಿ ಮಹಾಯಾಗ. ಈ ಯಾಗ ನಾವೇನು ಸಂಕಲ್ಪ ಮಾಡಿದ್ದೇವೆ, ಇದನ್ನು ಮಾಡಲೇಬೇಕು ಅಂಥೇಳಿ ಅನೇಕ ಸತ್ಪುರುಷರು, ಮಹಾತ್ಮರು, ಶರಣರೆಲ್ಲ ಹೇಳಿದರು. ಇದು ಒಂದು ವಿಶ್ವಕ್ಕೆ ಶಾಂತಿ ನೆಲೆಸಲಿ, ಮತ್ತು ಈ ಹಿಂದೆ ಈಗ ಇತ್ತೀಚೆಗೆ ಒಂದು ಯುದ್ಧದ ವಾತಾವರಣದಲ್ಲಿ ನಾವೆಲ್ಲ ಇದ್ದೀವಿ. ನಮ್ಮ ದೇಶದ ಸೈನಿಕರಿಗಾಗಿರ್ಬೋದು, ಮತ್ತು ಈ ದೇಶದ ರೈತರಿಗೆ ಒಂದು ಒಳ್ಳೆಯ ಮಳೆ ಬೆಳೆ ಬರಲಿ, ಎಲ್ಲರ ಒಂದು ಆರೋಗ್ಯದಲ್ಲಿ ಒಂದು ಸುಧಾರಣೆ ಬರಲಿ, ಎಲ್ಲರಿಗೂ ಕೂಡ ಭಗವಂತನ ಕೃಪಾ ಕಟಾಕ್ಷ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ BSNDP ವತಿಯಿಂದ ಒಂದು ವಿಶೇಷತೆಯಾಗಿ ನಾವು ರಾಜ್ಯದಲ್ಲಿ ಏನಾದರೂ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೀವಿ ಕಳೆದ 9 ವರ್ಷಗಳಿಂದ. ಈ ವರ್ಷ ಒಂದು ಹಿಂದುಳಿದ ವರ್ಗದಲ್ಲಿ ಕೂಡ, ಅದು ಸ್ಪೆಸಿಫಿಕ್ ಆಗಿ ಒಂದು ತುಳಿತಕ್ಕೊಳಗಾದಂತಹ ಮತ್ತು ಅಂದಿನ ದಿನಗಳಲ್ಲಿ ಧ್ವನಿ ಇಲ್ಲದಂಥ ವರ್ಗಗಳಿಗೆ ಧ್ವನಿ ಕೊಟ್ಟಂಥವ್ರು ಭಗವಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಈ ನಾರಾಯಣ ಗುರುಗಳ ಒಂದು ಪರಂಪರೆ ಇದೆ. ಈ 1928ರಲ್ಲಿ ಸನ್ಯಾಸಿಗಳ ಸಂಘ ಅಂತೇಳಿ ಕೇರಳದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪನೆ ಮಾಡ್ತಾರೆ. ಈ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಸ್ಥಾಪನೆವಾದಂಥ ಸಂಘ ಮುಂದೊಂದು ದಿನ ಎಲ್ಲ ಹಿಂದುಳಿದ ವರ್ಗದವರು, ಶೋಷಿತ ವರ್ಗ, ಶೂದ್ರ ವರ್ಗ ಮತ್ತು ನಮ್ಮ ದಲಿತ ವರ್ಗ ಎಲ್ಲರಿಗೂ ಕೂಡ ಒಂದು ಧಾರ್ಮಿಕ ಹಕ್ಕನ್ನು ಕೊಟ್ಟಂಥವ್ರು ಈ ಜಗತ್ತಿನಲ್ಲಿ ಏಕೈಕ ಗುರುಗಳಂದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ನಾರಾಯಣ ಗುರುಗಳು ಅಂದಿನ ದಿನಗಳಲ್ಲಿ ನೀವೇ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ ಮತ್ತು ನೀವೇ ಅಲ್ಲಿ ಪೂಜೆ ಕೈಕರ್ಯಗಳನ್ನು ಮಾಡಿ ಅಂತಕ್ಕಂಥ ಒಂದು ಪೂಜೆ ಮಾಡುವಂಥ ಹಕ್ಕನ್ನು ಕೊಟ್ಟರು. ಕೇವಲ ಅವರು ಘೋಷವಾಕ್ಯ ಆಗಿರಲಿಲ್ಲ ಗುರುಗಳದ್ದು, ಜೊತೆಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ಈ ದೇಶದಲ್ಲಿ ಅನೇಕ ಸಂತರು, ಮಹಾತ್ಮರು ತಮ್ಮ ವಚನಗಳ ಮೂಲಕ ಮತ್ತು ತಮ್ಮ ಒಂದು ನುಡಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಆ ಎಲ್ಲ ಸಾಲಿನಗಳಲ್ಲಿ ವಿಭಿನ್ನವಾಗಿ ಮೌನ ಕ್ರಾಂತಿಯ ಮೂಲಕ ಈ ದೇಶದಲ್ಲಿ ಸುಮಾರು ವರ್ಷಗಳಿಂದ ಈ ಮೌಢ್ಯ ಆಚರಣೆಗಳನ್ನು ಇಟ್ಕೊಂಡು ಜನರ ಮೇಲೆ ಶೋಷಣೆ ನಡೀತಾ ಇತ್ತು. ತಮಗೆಲ್ಲ ಗೊತ್ತಿದೆ, ಉದಾಹರಣೆ ದೇವದಾಸಿ ಪದ್ಧತಿ ಆಗಿರ್ಬೋದು, ಅನಿಷ್ಟ ಪದ್ಧತಿಗಳನ್ನೆಲ್ಲ ಭಗವಂತ ನಾರಾಯಣ ಗುರುಗಳು ಹಂತವಾಗಿ ಧಾರ್ಮಿಕ ಅಂದ್ರೆ ಮೌಢ್ಯ ಅಲ್ಲ, ಇದೊಂದು ಜ್ಞಾನ. ಇದನ್ನ ಎಲ್ಲರೂ ಕೂಡ, ಇದು ಯಾರ್ದು ಒಬ್ಬರ ಸೊತ್ತಲ್ಲ, ಪ್ರತಿಯೊಬ್ಬರ ಒಂದು ಮಾನವನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಕೂಡ ಇದು ಹಿಂದೂ ಸನಾತನ ಧರ್ಮ. ಈ ಸನಾತನ ಧರ್ಮ ಅಂದ್ರೆ ಇದಕ್ಕೆ ಎಲ್ಲಾ ಧರ್ಮಗಳು ಯಾವ್ಯಾವ ಸಂದರ್ಭದಲ್ಲಿ ಬಂದು ಅನ್ನತಕ್ಕಂಥದ್ದು ಗ್ರಂಥಗಳಲ್ಲಿ ಉಲ್ಲೇಖ ಇದೆ, ಮತ್ತೊಂದರಲ್ಲಿ ಇದೆ. ಭಾರತ ದೇಶದಲ್ಲಿ ಹಿಂದೂ ಧರ್ಮ ಯಾವಾಗ ಬಂತಕ್ಕಂಥದ್ದು ಯಾವ ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲ. ಅಂದ್ರೆ ನಮ್ಗೆ ಭಗವಂತನ ಅವತಾರದಿಂದನೇ ಹಿಡಿದು ಮಾನವರಾಗಿ ದ್ವಾಪರ ಯುಗ, ಕಲಿಯುಗ, ಇದೆಲ್ಲನೂ ಕೂಡ ನಾವು ಅನೇಕ ನಮ್ಮ ಮಹಾಭಾರತದಲ್ಲಿ ಮತ್ತು ರಾಮಾಯಣಗಳಲ್ಲಿ ನಮಗೆ ಅದೇ ಒಂದು ಸ್ಪಷ್ಟವಾದ ನಿರ್ದೇಶನ ಇದೆ. ಆ ನಿಟ್ಟಿನಲ್ಲಿ ಯಾವಾಗ ಈ ಭೂಮಿ ಮೇಲೆ ಅಧರ್ಮ ತಾಂಡವಾಡ್ತದೆ ಆವಾಗ ನಾನು ಬಂದೇ ಬರ್ತೀನಿ ಅಂತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಈ ಧ್ವನಿ ಇಲ್ದಂಥ ವರ್ಗಗಳಿಗೆ ಆ ಒಂದು ಧ್ವನಿ ಕೊಡುವ ನಿಟ್ಟಿನಲ್ಲಿ, ಒಳ್ಳೆ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ, ಧಾರ್ಮಿಕ ನೆಲೆಗಟ್ಟುಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಭಗವಂತ ನಾರಾಯಣ ಗುರುಗಳ ಜನನ ಕೇರಳದಲ್ಲಿ ಆಯಿತು. ಆ ಗುರುಗಳು ಜನಿಸಿದ ಒಂದು ನಂತರದಲ್ಲಿ ಅನೇಕ ಧಾರ್ಮಿಕದಲ್ಲಿ ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಧಾರ್ಮಿಕತೆ ಒಂದು ದೊಡ್ಡ ಒಂದು ಪ್ರಶ್ನೆ ಆಗಿದೆ. ಅದನ್ನು ಹೇಗೆ ನಾವು ಮಾಡಬೇಕಾ, ನಾವು ಮಾಡಬಾರ್ದ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಈ ಮೈಲಿಗೆ ಮತ್ತೊಂದು ಇದನ್ನೆಲ್ಲ ಒಂದು ಬೇಡದಿರಂಥ ವಿಚಾರಗಳನ್ನ ತುಂಬಾ
ಏರಿದ್ದಾರೆ. ಅದು ಯಾವುದೂ ಕೂಡ ಇಲ್ದೇನೆ ಸರಳವಾಗಿ ನೀವೆಲ್ಲರೂ ಕೂಡ ಭಗವಂತನ ಪೂಜಿಸಬಹುದು ಅಂತಕ್ಕಂಥದ್ದನ್ನ ತೋರಿಸಿಕೊಟ್ಟವರು ಭಗವಂತ ನಾರಾಯಣ ಗುರುಗಳು. ಈ ವಿಶೇಷತೆ ವಿಶ್ವಶಾಂತಿ ಮಹಾಯಾಗದಲ್ಲಿ ಈಡಿಗ, ಬಿಲವ, ನಾಮದಾರಿ, ದೀವರು, ತೀಯ ಸಮಾಜದ 26 ಒಳಪಂಗಡಗಳು, ನಮ್ಮ ಶಾಂತಿಗಳು ಅಂತ ಕರಿತೇವೆ, ಭಟ್ರು ಅಂತ ಕರಿತೇವೆ, ಅರ್ಚಕರು ಅಂತ ಕರಿತೇವೆ, ಅವರಿಂದ ಈ ಯಾಗವನ್ನು ನಾವು ಮಾಡಿಸ್ತಾ ಇದ್ವಿ. ತುಂಬಾ ಅವರ ಮಂತ್ರಗಳನ್ನ ತಾವು ಕೇಳಬೇಕು ಮತ್ತು ವಿಧಿವಿಧಾನಗಳನ್ನ ನೋಡ್ಬೇಕು. ಅದ್ಭುತ, ನೋಡಕ್ಕೆ 2 ಕಣ್ಣು ಸಾಲದು. ಇದು ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಧ್ವನಿ ಇಲ್ಲದಂತ ವರ್ಗಗಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಮುಂದಿನ ದಿನಗಳಲ್ಲಿ ಏನ್ ದೇವಸ್ಥಾನಗಳು ಕಟ್ಟಿದ್ದಾರೆ, ಅನೇಕ ಜನ ಅಲ್ಲಿ ಒಂದು ಪರಂಪರೆ ಇದೆ. ನಾವು ರಾಜ್ಯ ಸುತ್ತಿದಾಗ, ಹಳ್ಳಿಗಳು ಸುತ್ತಿದಾಗ ಗಮನಿಸಿದ್ದೇವೆ. ಎಲ್ಲಾ ಸಮಾಜಗಳದ್ದು ಒಂದೊಂದು ದೇವಸ್ಥಾನಗಳನ್ನು ಕಟ್ಕೊಂಡಿದ್ದಾರೆ. ಆ ದೇವಸ್ಥಾನಗಳಲ್ಲಿ ಹೇಗೆ ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಒಬ್ಬ ಅರ್ಚಕ ಅಂತಕ್ಕಂಥದ್ದು ಬೇಸಿಕ್ ತರಬೇತಿಗಳಿಲ್ಲ. ಅದನ್ನು ಕೂಡ ಒಂದು ಹಂತದಲ್ಲಿ ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ. ಸೊ ಈಗ ಮುಂದಿನ ದಿನಗಳಲ್ಲಿ ಈ ವಿಶ್ವಶಾಂತಿ ಯಾಗ ಮಹಾಯಾಗದ ಮೂಲಕ ಇಡೀ ರಾಜ್ಯಕ್ಕೆ ಹಿಂದುಳಿದ ವರ್ಗದಲ್ಲಿ ಕೂಡ ಈ ತರ ಅರ್ಚಕರಿದ್ದಾರೆ ಮತ್ತು ಈ ಎಲ್ಲ ವರ್ಗದವರಿಗೆ ಇದು ಸಿಗಲಿ ಅನ್ನೋ ಒಂದು ವಿಭಿನ್ನ ಪ್ರಯತ್ನ ನಮ್ಮ ಸಂಘಟನೆ ಮಾಡ್ತಾ ಇದೆ. ಸರ್, ಇವಾಗ ಇದರ ಉದ್ದೇಶ ಹೇಳಿದ್ರಿ. ಹಾ. ಈ ಯಾಗಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ ಅನ್ನೋದನ್ನ. ಸೊ ಈ ಒಂದು ಯಾಗಕ್ಕೆ ನೋಡಿ, ಹಿಂದುಳಿದ ವರ್ಗದಲ್ಲಿ ಜನಿಸಿರ್ತಕ್ಕಂಥ ಜಗದ್ಗುರು ಮಹಾಮಂಡಲೇಶ್ವರರಾದಂತಹ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು, ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು. ಈ ಸ್ವಾಮೀಜಿಗಳ ವಿಶೇಷತೆ ಏನಂತಂದ್ರೆ, ಇಡೀ ಕರ್ನಾಟಕದಲ್ಲಿ ಇವತ್ತು ಮಹಾಮಂಡಲೇಶ್ವರರು ಆಗಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ, ದಕ್ಷಿಣ ಭಾರತದಲ್ಲಿ, ಅದು ಸ್ಪೆಸಿಫಿಕ್ ಆಗಿ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ನಡೆದಂತ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಗುರುಗಳಾದಂಥ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಈಗ ಮಹಾಮಂಡಲೇಶ್ವರ ಆಗಿರೋದ್ರಿಂದ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮಸ್ಥಳ ಶ್ರೀರಾಮ ಕ್ಷೇತ್ರದ ಜಗದ್ಗುರು ಪೀಠದ ಪೀಠಾಧೀಶರುಗಳು ಕೂಡ ಆಗಿದ್ದಾರೆ. ಸೊ ಇವತ್ತು ಅವರದೇ ಆದಂಥ ಅನೇಕ ಶಾಖಾ ಮಠಗಳು, ಇವರು ಕೂಡ ನಾರಾಯಣ ಗುರುಗಳ ಪರಂಪರೆಯಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥದ್ದಾಗಿರ್ಬೋದು, ಉದ್ಯೋಗ ಸೃಷ್ಟಿ ಮಾಡಿಸುವ ಕೈಗಾರಿಕಾ ಸಂಸ್ಥೆಗಳಾಗಿರ್ಬೋದು, ಅನೇಕ ತಮ್ಮದೇ ಆದಂಥ ಒಂದು ಕೊಡುಗೆಗಳನ್ನು ಕೊಟ್ಟಿರೋದ್ರಿಂದ ಈ ಒಂದು ಮಹಾಮಂಡಲೇಶ್ವರರು ಎಲ್ಲ ಒಂದು ಜನರಿಗೆ ಒಂದು ಆದರ್ಶ ಮತ್ತು ಅವರ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಪರಮ ಪೂಜ್ಯ ಜಗದ್ಗುರು ಮಹಾಮಂಡಲೇಶ್ವರಾದ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಇದರ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಸೊ ಜೊತೆಗೆ ನಮ್ಮ ಕರ್ನಾಟಕದ ಪ್ರಸಿದ್ಧವಾದಂಥ ದೇವಸ್ಥಾನ, ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಕೂಡ ಈ ಕ್ಷೇತ್ರವನ್ನು ಕೊಂಡಾಡಿದ್ದು ನಾವೆಲ್ಲ ಮಾಧ್ಯಮಗಳಲ್ಲಿ ಗಮನಿಸಿದ್ದೀವಿ. ಆ ಒಂದು ಕ್ಷೇತ್ರದ ಆನುವಂಶಿಕ ಧರ್ಮದರ್ಶಿಗಳಾದಂಥ ಡಾಕ್ಟರ್ ರಾಮಪ್ಪಾಜಿ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜೊತೆಗೆ ಅನೇಕ ಜನರಿಗೆ ಒಂದು ಹಕ್ಕುಪತ್ರಗಳನ್ನು ನೀಡುವ ಮೂಲಕ ವಿಭಿನ್ನವಾದ ರಾಜಕಾರಣಿ, ಕಪ್ಪು ಚುಕ್ಕಿ ಇಲ್ಲದಂಥ ಹಿರಿಯ ರಾಜಕಾರಣಿಗಳಾದಂಥ ಡಾಕ್ಟರ್ ಕಾಗೋಡು ತಿಮ್ಮಪ್ಪಾಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜೊತೆಗೆ ಜನಪ್ರಿಯ ಸಚಿವರು ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಶಿಕ್ಷಣ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಯನ್ನು ತಂದಿರತಕ್ಕಂಥ ನಮ್ಮ ಎಲ್ಲರ ಹೆಮ್ಮೆಯ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಎಸ್ ಬಂಗಾರಪ್ಪಾಜಿ ಅವರ ಸುಪುತ್ರರಾರು ಮತ್ತು ಕರ್ನಾಟಕ ಸರ್ಕಾರದ ಸಚಿವರಾದಂಥ ಎಸ್ ಮಧು ಬಂಗಾರಪ್ಪ ಅವರು ಈ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಸೊ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಶಿವಮೊಗ್ಗ ಲೋಕಸಭೆಯ ಜನಪ್ರಿಯ ಸಂಸದರಾದಂಥ BY ರಾಘವೇಂದ್ರ ಸರ್ ಅವರು ಮತ್ತು ಕರ್ನಾಟಕ ಸರ್ಕಾರದ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಸಾಗರ ಹೊಸನಗರ ಜನಪ್ರಿಯ ಶಾಸಕರಾದಂಥ ಗೋಪಾಲ್ ಕೃಷ್ಣ ಬೇಳೂರ್ ಸರ್ ಅವರು, ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವಿ ಸುನಿಲ್ ಕುಮಾರ್ ರವರು, ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಭೀಮಣ್ಣ ನಾಯಕ್ರವರು, ವಿಧಾನ ಪರಿಷತ್ ಸದಸ್ಯರಾದಂಥ ಜಗದೇವ್ ಗುತ್ತೇದಾರ್ರವರು, ಮಾಜಿ ಸಚಿವರಾದಂಥ ಹರ್ತಾಳ್ ಆಲಪ್ರವರು, ಮತ್ತೋರ್ವ ಮಾಜಿ ಸಚಿವರಾದಂಥ ಕುಮಾರ್ ಬಂಗಾರಪ್ಪರವರು, ಸೊ ಮತ್ತು ಜೊತೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕಲ್ಗೋಡ್ ರತ್ನಾಕರ್ ರವರು ಸೇರಿದಂತೆ ಸಾಗರ BJP
ಯುವ ಮುಖಂಡರಾದಂಥ ಪ್ರಶಾಂತ್ KG ಶಿವಪ್ಪರವರು ಸೇರಿದಂತೆ ಅನೇಕ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾರೆ. ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಇತರರು ಕೂಡ ಈ ಕಾರ್ಯಕ್ರಮದ ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಒಂಥರ ಅದ್ಭುತವಾಗಿದೆ, ವಿಶೇಷವಾಗಿದೆ. ಜಗನ್ಮಾತೆ ರೇಣುಕಾಂಬ ದೇವಿಯ ಸನ್ನಿಧ್ಯದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಮತ್ತು ಆ ಒಂದು ಪುಣ್ಯ ಸ್ಥಳದಲ್ಲಿ ಯಾರೆಲ್ಲ ಕೂಡ ಈ ಒಂದು ಯಾಗದಲ್ಲಿ ಭಾಗವಹಿಸ್ತಾರೋ ಅವರೆಲ್ಲರಿಗೂ ಕೂಡ ಮಾತೆಯ ಆಶೀರ್ವಾದ ಮತ್ತು ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಶೇಷ ಆಶೀರ್ವಾದ ಅವರಿಗೆ ಸಿಗಲಿ ಮತ್ತು ಅವ್ರ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಆಯುರ ಆರೋಗ್ಯ ದೊರಕಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕ್ಷೇತ್ರವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಜೊತೆಗೆ ಆ ಒಂದು ವಿಶ್ವಶಾಂತಿ ಮಹಾಯಾಗದಲ್ಲಿ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ ಮತ್ತು ಈ ನಾಡಿನ ಜನರಿಗೆ ರೈತರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಈ ಒಂದು ವಿಶ್ವಶಾಂತಿ ಮಹಾಯಾಗ. ಸರ್, ಇದು ಮಹಿಳಾ ಸ್ವಸಹಾಯ ಸಂಘಗಳಿಗೆ BSNDP ವತಿಯಿಂದ ಬಡ್ಡಿ ರಹಿತ ಸಾಲ ಅಂತ. ಸೊ ನೋಡಿ, ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಈ ಯಾವಾಗ ನಾವು 2015ರಲ್ಲಿ BSNDP ಸಂಘಟನೆ ಪ್ರಾರಂಭ ಮಾಡಿದ್ದೇವೆ, ಒಂದು ಕ್ರಾಂತಿಕಾರಿ ಬೆಳವಣಿಗೆಗಳು ಅಂತ ನಮ್ಮನ್ನು ನಾವೇ ಹೇಳ್ಕೊಳ್ಳೋದಕ್ಕಿಂತಲೂ ನಮ್ಮ ಬಗ್ಗೆ ಗಮನಿಸಿರೋರಿಗೆ ಗೊತ್ತಾಗುತ್ತೆ. ನಾವೇನೋ ಒಂದು ಕೆಲಸ ಕೈಗೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಕಾರ್ಯಕ್ರಮ ಉದ್ದೇಶ ಮಾಡಿದಾದ ನಂತರ ಉತ್ಸವ ಮೂರ್ತಿಗಳ ಥರ ಆಗಿರಬಾರ್ದು. ಅಲ್ಲಿಂದ ನಾವು ಏನಾದರೂ ಹೊಸತನಕ್ಕೆ ಚಾಲನೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವಿಭಿನ್ನವಾದ ಯೋಜನೆಗಳಿಗೆ ಚಾಲನೆ ಕೊಡ್ತಾ ಬಂದಿದ್ದೇವೆ. ಜೊತೆಗೆ ಅದನ್ನ ಜಾರಿಗೆ ತರ್ತಕ್ಕಂಥ ಕೆಲಸನೂ ಕೂಡ ನಮ್ಮ ಸಂಘಟನೆ ಮಾಡ್ತಾ ಬಂದಿದೆ. ಉದಾಹರಣೆ 2015ರಲ್ಲಿ ನಾವು ಬೀದರಿಂದ ಹಿಡಿದು ಚಾಮರಾಜನಗರದಿಂದ ಹಿಡಿದು ಮಂಗಳೂರಿಂದ ಹಿಡಿದು ರಾಜ್ಯದ 30 ಜಿಲ್ಲೆಗಳಲ್ಲಿ ಸಂಘಟನೆ ನಾವು ಸಂದೇಶ ರಥಯಾತ್ರೆ ಪ್ರಾರಂಭ ಮಾಡಿದ್ದೀವಿ. ಆ ಒಂದು ಯಾತ್ರೆಯ ಉದ್ದೇಶ ಕರ್ನಾಟಕ ಸರ್ಕಾರದಿಂದ ನಾರಾಯಣ ಗುರುಗಳ ಜಯಂತಿ ಆಚರಣೆಗೆ ತರಬೇಕು ಅನ್ನೋದಾಗಿತ್ತು. ಆ ನಿಟ್ಟಿನಲ್ಲಿ ಸಂಘಟನೆ ಯಾತ್ರೆ ನಿಗಮಗೋಸ್ಕರ ಮಾಡಿದ್ದೇವೆ, ಅಲ್ಲಿ ಕೂಡ ಆಯಿತು. ಮತ್ತು ಸಿಗಂದೂರ್ ಚಲೋ ಅಂತಕ್ಕಂಥ ಕಾರ್ಯಕ್ರಮ ನಾವು ಕೈಗೆತ್ಕೊಂಡ್ವಿ. ಅಲ್ಲೂ ಕೂಡ ಸಿಗಂದೂರ್ ದೇವಸ್ಥಾನನ ಉಳಿಸುವಂತಹ ಒಂದು ಕಾರ್ಯದಲ್ಲಿ ನಮ್ಮ ಇಡೀ ಸಮುದಾಯ ನಮ್ಮ ಜೊತೆ ನಿಂತಿತ್ತು. ಸೊ ಈ ಥರ ಅನೇಕ ವಿಭಿನ್ನವಾದ ಉದ್ಯಮಿಗಳ ಸಮಾವೇಶ ಮಾಡಿದ್ದೇವೆ, ವಧುವರ ಸಮಾವೇಶ ಮಾಡಿದ್ದೇವೆ, ಸಹಕಾರ ಕ್ಷೇತ್ರದಲ್ಲಿರುವಂಥವರ ಸಮಾವೇಶಗಳನ್ನು ಎಲ್ಲ ಪ್ರತಿನಿಧಿಗಳನ್ನು ಒಗ್ಗೂಡಿಸುವಂಥ ಈ ಥರ ಅನೇಕ ಕೆಲಸಗಳನ್ನು ಮಾಡುವುದರ ಜೊತೆಗೆ ಈಗೊಂದು ವಿಭಿನ್ನವಾದ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ಉದಾಹರಣೆಗೆ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳಲ್ಲಿ ಅನೇಕ ಬಡ್ಡಿ ಕಿರುಕುಳದಿಂದ ತುಂಬ ಜನ ಮಹಿಳೆಯರಿಗೆ ಏನಾದರೂ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕಂದ್ರೆ ಅವರು ಬಡ್ಡಿ ಕಟ್ಟೋದ್ರಲ್ಲಿ ಅವ್ರಿಗೆ ಯಾವುದೇ ಥರ ಅಭಿವೃದ್ಧಿ ಹೊಂದಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು ಮನಗೊಂಡು ಸೊ ನಾವು ಕೂಡ ಈ ಒಂದು ಸಮುದಾಯದ ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಬಡ್ಡಿ ರಹಿತ ಸಾಲವನ್ನು ಕೊಡೋದರ ಜೊತೆಗೆ ನಾರಾಯಣ ಗುರುಗಳ ಚಿಂತನೆಗಳು ಏನಿತ್ತು, ಸಂಘಟನೆಯಿಂದ ಬಲಿಷ್ಠರಾಗಿ, ವಿದ್ಯೆಯಿಂದ ಸ್ವತಂತ್ರರಾಗಿ, ಕೃಷಿ ಕೈಗಾರಿಕೆಯಿಂದ ಪ್ರಗತಿ ಹೊಂದಿ ಅಂತಕ್ಕಂಥ ಒಂದು ಚಿಂತನೆ ಇತ್ತು. ಈ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮಹಿಳಾ ತಾಯಂದಿರು ಇವತ್ತು ಕೃಷಿಯ ಜೊತೆಗೆ ಅವರಿಗೆ ಬೇರೆ ಒಂದು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ನಾವು ಮಾಡಿದಾಗ ಸೊ ಅವ್ರಿಗೆ ಒಂದು ರೀತಿಯ ಕುಟುಂಬಕ್ಕೆ ಒಂದು ಆದಾಯ ಆಗುತ್ತೆ ಅನ್ನೋ ಒಂದು ಚಿಂತನೆ ಇಟ್ಕೊಂಡು ನಮ್ಮ ಒಂದು ಸಂಘಟನೆ ಈ ಒಂದು ಮಹತ್ವ ಕಾರ್ಯಕ್ಕೆ ಕೈ ಹಾಕಿದೆ. ಮುಂದಿನ ದಿನಗಳಲ್ಲಿ ನಾವು ಆ ಒಂದು ಉತ್ಪನ್ನಗಳಿಗೆ ವ್ಯವಸ್ಥಿತವಾದಂಥ ಒಂದು ಮಾರ್ಕೆಟ್ ಪ್ಲಾಟ್ಫಾರ್ಮ್ ಕೂಡ ನಾವು ರಚಿಸಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡಿದ್ವಿ. ಆ ಒಂದು ಉದ್ದೇಶದಿಂದ ಈ ಒಂದು ಈಡಿಗ, ಬಿಲ್ವ, ನಾಮದಾರಿ, ದೀವರು, ತೀಯ ಸಮಾಜದ 26 ಒಳಪಂಗಡಗಳ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ಹಂತವಾಗಿ ನಾವೆಲ್ಲರಿಗೂ ಕೂಡ ಈ ಒಂದು ಬಡ್ಡಿ ರಹಿತ ಸಾಲವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಮಹಿಳಾ ಬ್ಯಾಂಕ್ ಕೂಡ ನಾವು ಈಗ ರಚಿಸ್ತಾ ಇದ್ದೇವೆ. ಸೊ ರಾಜ್ಯದಲ್ಲಿ ಪ್ರಪ್ರಥಮ ಅದು ಕೂಡ. ಇವತ್ತು ಮಹಿಳಾ ಬ್ಯಾಂಕು ರಾಜ್ಯ ಮಟ್ಟದ್ದು ನಮ್ಮ ಸಮುದಾಯದಲ್ಲಿ ಇಲ್ಲ. ಸೊ ಅದು ನಮ್ಮ ಸಂಘಟನೆ ಮಾಡ್ತಾ ಇದೆ. ಇಲ್ಲಿ ಮುಕ್ತವಾಗಿ ಎಲ್ಲರಿಗೂ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ ಭೂಮಿ ಮೇಲೆ. ನಾವು ಮಾಡುವಂತಹ ಕೆಲಸಗಳು ಶಾಶ್ವತವಾಗಿರಬೇಕು, ಮುಂದಿನ ಪೀಳಿಗೆಗೆ ಅನುಕೂಲವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ನಮ್ಮ ಹಿರಿಯರು ಏನೆಲ್ಲ ಈ ರಾಜ್ಯಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಒಂದು ಮೆಲುಕು ಹಾಕುವ ಒಂದು ಉದ್ದೇಶದಿಂದ ಇಂಥ ಒಂದು ಮಹತ್ವ ಕಾರ್ಯಗಳನ್ನು BSNDP ಸಂಘಟನೆ ಮಾಡ್ತಾ ಇದೆ. ಇದು ಯಾವ ಸ್ಥಳದಲ್ಲಿ ಯಾಗ ನಡೀತಾ ಇದೆ ಸರ್? ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ವಿಶೇಷತೆ ಏನಂದ್ರೆ ಈ ನಾಡಿಗೆ ಅನೇಕ ಯೋಜನೆಗಳು ಕೊಟ್ಟಂತ ಒಬ್ಬ ಧೀಮಂತ ನಾಯಕ, ನೇರು ನುಡಿಯ ನೇತಾರ ಮತ್ತು ಬಡವರ ಬಂಧು, ಹಿಂದುಳಿದ ವರ್ಗದ ಒಬ್ಬ ನಾಯಕ,
ಧೀಮಂತ ನಾಯಕ ಎಸ್ ಬಂಗಾರಪ್ಪಾಜಿಯವರು ಹುಟ್ಟಿರ್ತಕ್ಕಂಥ ಒಂದು ಪುಣ್ಯಭೂಮಿ. ಸೊ ಜೊತೆಗೆ ರೇಣುಕಾಂಬ ದೇವಿಯ ವಿಶೇಷತೆ ಏನಂತಂದ್ರೆ, ನಮ್ಮ ಎಲ್ಲ ಈ ನಾಡಿಗೆ ಎಲ್ಲರಿಗೆ ಅಮ್ಮ ಎಲ್ಲಮ್ಮ ಅಂತ ಕೇಳಿದೀವಿ. ಸೊ ನಮ್ಮ ಸಮುದಾಯನೂ ಹಾಗೇನೆ ಎಲ್ಲರನ್ನೂ ಪ್ರೀತಿ ಗೌರವದಿಂದ ಕಾಣ್ತಕ್ಕಂಥ ಏಕೈಕ ಸಮುದಾಯ ಈ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಸಮುದಾಯ. ಸೊ ಆ ನಿಟ್ಟಿನಲ್ಲಿ ಎಲ್ಲಮ್ಮನ ಒಂದು ರೇಣುಕಾಂಬನ ಕೃಪಾ ಕಟಾಕ್ಷ ಈ ಯಾಗದಲ್ಲಿ ಭಾಗವಹಿಸುವಂತ ಎಲ್ಲರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಸೊರಬ ತಾಲೂಕಿನ ಚಂದ್ರಗುತ್ತಿಯಲ್ಲಿ ರೇಣುಕಾಂಬ ದೇವಿಯ ಸನ್ನಿಧಿಯಲ್ಲಿ ಈ ಒಂದು ವಿಶ್ವಶಾಂತಿ ಮಹಾಯಾಗನ ಹಮ್ಮಿಕೊಂಡಿದ್ದೇವೆ ಜೂನ್ 1ರಂದು. ಹೇಗೆಲ್ಲ ನಡೆಯುತ್ತೆ ಸರ್ ಸೊ ಇದು ತುಂಬಾ ಅದ್ಭುತವಾಗಿ ನಡೆಯುತ್ತೆ ಮೇಡಮ್. ವಿಶೇಷವಾಗಿ ಆ ಅರ್ಚಕರು ನೋಡೋದೇ ಒಂದು ಎಲ್ಲರನ್ನು ನೋಡಿರ್ತಾರೆ. ಸೊ ಪೂಜೆ ಅಂತಂದ್ರೆ ಈಗ ಇತ್ತೀಚೆಗೆ ಏನಾಗಿದೆ, ಎಲ್ಲ ವರ್ಗದವ್ರು ಮಾಡ್ತಾ ಇದ್ದಾರೆ, ಎಲ್ಲಾ ವೃತ್ತಿಗಳು ಎಲ್ಲ ವರ್ಗದವ್ರು ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ನಾರಾಯಣ ಗುರುಗಳ ಪರಂಪರೆಯಲ್ಲಿ ಇರುವಂತಹ ಅರ್ಚಕರು, ಅದು ಶ್ರೀ ನಾರಾಯಣ ಗುರು ವೈದಿಕ ಸಮಿತಿ ಮಂಗಳೂರು ಅದರ ಅಧ್ಯಕ್ಷರಾದಂತ ಹರೀಶ್ ಶಾಂತಿ ಪುತ್ತೂರ್ರವರ ಒಂದು ಅಧ್ಯಕ್ಷತೆಯಲ್ಲಿ ಸೊ ಈ ಒಂದು ವಿಶ್ವಶಾಂತಿ ಮಹಾಯಾಗದಲ್ಲಿ ಅನೇಕ ಜನ ಅರ್ಚಕರು ಭಾಗವಹಿಸ್ತಾರೆ. ತುಂಬಾ ವಿಧಿವಿಧಾನಗಳ ಮೂಲಕ ಮಾಡ್ತಾರೆ. ಅದನ್ನ ಹೇಳ್ಬೇಕಾದ್ರೆ ಸಮಯ ಸಾಲಲ್ಲ, ತುಂಬಾ ಅದ್ಭುತವಾಗಿರುತ್ತೆ. ನನ್ನ ಸಮುದಾಯದ ಬಂದವರಿಗೆ ಮತ್ತು ನಾಡಿನಲ್ಲಿರುವಂತಹ ಶೋಷಿತ ವರ್ಗದ ಮತ್ತು ಹಿಂದುಳಿದ ವರ್ಗದ ಎಲ್ಲ ಬಾಂಧವರಿಗೆ ನಾನು ತಮ್ಮ ಒಂದು ಈ ಮಾಧ್ಯಮದ ಮೂಲಕ ಆಹ್ವಾನ ನೀಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಭಾಗವಹಿಸಿ ಮತ್ತು ಜೊತೆಗೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಆ ಸಮುದಾಯದ ಬಾಂಧವರು ಒಂದಿಷ್ಟು ಬೇಸಿಕ್ ಮಂತ್ರಗಳು ಮತ್ತು ಒಂದು ಶಿಸ್ತಾಗಿ ಅಂದ್ರೆ ಈ ಮಂಗಳೂರು ಉಡುಪಿ ಕಡೆ ಹೋದಾಗ ದೇವಸ್ಥಾನದಲ್ಲಿ ಅರ್ಚಕರು ಹೇಗಿರ್ತಾರೋ, ಈ ಕಡೆ ಉಳಿದಿರ್ತಕ್ಕಂಥ 28 ಜಿಲ್ಲೆಗಳಲ್ಲಿ ಏನು ಸಮುದಾಯದ ದೇವಸ್ಥಾನಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಅರ್ಚಕರಿಗೂ ತುಂಬಾ ವ್ಯತ್ಯಾಸ ಇದೆ. ಆ ಒಂದು ಶಿಸ್ತನ್ನ ತರಬೇಕು, ಒಂದು ಸಂಸ್ಕಾರ ತರಬೇಕು. ನಮ್ಮ ಪೂರ್ವಜರು ಧಾರ್ಮಿಕ ಕೇಂದ್ರ ಏನಕ್ಕೆ ಮಾಡಿದ್ರಂದ್ರೆ, ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಧಾರ್ಮಿಕ ಕೇಂದ್ರಗಳು ಮಾಡಿದ್ರು ಅನ್ನೋದು ನನ್ನ ಭಾವನೆ. ಸೊ ಆದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ವರ್ಗದಲ್ಲಿ ಒಂದು ಬದಲಾವಣೆ ಬರಬೇಕು ಅನ್ನೋ ಒಂದು ಚಿಂತನೆ ಇಟ್ಟುಕೊಂಡು ಇವತ್ತು BSNDP ಸಂಘಟನೆ ಇಂಥ ಒಂದು ಮಹತ್ವ ಕಾರ್ಯಕ್ಕೆ ಕೈ ಹಾಕಿದ್ದೇವೆ ಮೇಡಮ್. ಈ ವಿಶ್ವಶಾಂತಿ ಮಹಾಯಾಗ ಇನ್ನೇನು 1ನೇ ತಾರೀಕು ನಡೀತಾ ಇದೆ. ಒಳ್ಳೆ ಉದ್ದೇಶದಿಂದ ನೀವೇನ್ ಯಾಗನ ಮಾಡ್ತಾ ಇದ್ದೀರಾ. ಕೇಳಿ ಖುಷಿ ಆಯ್ತು ಸರ್, ನಿಮ್ ಜೊತೆ ಮಾತಾಡಿ ಸಂತೋಷ ಆಯ್ತು. ಧನ್ಯವಾದಗಳು. ನಾನು ಕೊನೆಯದಾಗಿ ಎಲ್ಲ ಬಾಂಧವರಿಗೆ ಮತ್ತು ಹಿಂದುಳಿದ ವರ್ಗದ ಎಲ್ಲ ನನ್ನ ಆತ್ಮೀಯ ಬಾಂಧವರಿಗೆ ಮತ್ತು ಶ್ರೋತ್ರ ವರ್ಗದ ಬಾಂಧವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಸಮಯ ತುಂಬಾ ಕಡಿಮೆ ಇದೆ, 8 ದಿನ ಇದೆ. ಹಾಗಾಗಿ ತಮ್ಮನ್ನೆಲ್ಲ ಭೇಟಿ ಮಾಡಿ ಆಮಂತ್ರಣ ಪತ್ರಿಕೆ ನೀಡಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾನು DDU ನ್ಯೂಸ್ ಮಾಧ್ಯಮದ ಜೊತೆ ತಮ್ಮನ್ನ ಆತ್ಮಪೂರ್ವಕವಾಗಿ ಆತ್ಮೀಯವಾಗಿ ಅತ್ಯಂತ ಗೌರವವಾಗಿ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಬನ್ನಿ ನೋಡಿ, ಒಂದು ಬದಲಾವಣೆಯ ಸಂಕೇತ ಇಡೀ ರಾಜ್ಯಕ್ಕೆ ಈ ಒಂದು ಸಂದೇಶ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಬನ್ನಿ. ಮುಂದಿನ ದಿನಗಳಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಈ ಧ್ವನಿ ಇಲ್ಲದಂಥ ವರ್ಗದವರಿಗೆ ಧ್ವನಿ ಸಿಗಬೇಕು ಮತ್ತು ಅವರು ಕೂಡ ಎಲ್ಲ ವೇದ ಉಪನಿಷತ್ತುಗಳನ್ನು ಕಲಿಬೇಕು ಅನ್ನೋ ಒಂದು ಚಿಂತನೆ ಇಟ್ಟುಕೊಂಡು ನಮ್ಮ ಸಂಘಟನೆ ಒಂದು ಮಹತ್ವವಾದ ಕಾರ್ಯಕ್ಕೆ ಕೈ ಹಾಕಿದೆ. ತಾವೆಲ್ಲರೂ ಬರಲೇಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ. ದಯವಿಟ್ಟು ಬನ್ನಿ. ನಮಸ್ಕಾರ.